ಹೇರಂಜಾಲಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಇದೀಗ ಸೇವೆಯಿಂದ ವಯೋನಿವೃತ್ತಿಗೊಂಡ ಮುಖ್ಯೋಪಾಧ್ಯಾಯ ಜಯಾನಂದ ಪಟಗಾರರಿಗೆ ಜುಲೈ 25ರಂದು ಶಾಲೆಯ ದಿವಂಗತ ಕುಪ್ಪಯ್ಯ ಹೆಬ್ಬಾಳ್ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ, ಅಧ್ಯಾಪಕ ವೃಂದ, ಶಾಲಾ ಎಸ್ಡಿಎಂಸಿ ಹಾಗೂ ಹೇರಂಜಾಲಿನ ಗ್ರಾಮಸ್ಥರ ನೆರವಿನಲ್ಲಿ ಮುಖ್ಯೋಪಾಧ್ಯಾಯ ಜಯಾನಂದ ಪಟಗಾರ್ ಅವರನ್ನು ಸೇವೆಯ ಶಿಖರಕ್ಕೆ ಹೇರಂಜಾಲಿನ ನಮನ ಎಂಬ ಶೀರ್ಷಿಕೆಯಡಿಯಲ್ಲಿ ಅದ್ದೂರಿಯಾಗಿ ಗೌರವಿಸಿ ಬೀಳ್ಕೊಡಲಾಯಿತು. ಶ್ರೀಯುತ ಜಯಾನಂದ ಪಟಗಾರ್ ಹೇರಂಜಾಲಿನ ಜನತೆಗೆ ಇದು ಕೇವಲ ಒಂದು ಹೆಸರಲ್ಲ, ಅವರೋರ್ವ ಸಾರ್ಥಕ ಸ್ಮರಣೀಯ ಸೌರಭ. ಸರ್ಕಾರಿ ಸೇವೆ ಎಂದರೆ ಬೇಕಾಬಿಟ್ಟಿ ಕರ್ತವ್ಯ ನಿರ್ವಹಿಸುವವರ ನಡುವೆ ತನ್ನ ದುಡಿಮೆಯ ಜೊತೆಗೆ ವಿವಿಧ ದಾನಿಗಳಿಂದ ಸಹಾಯಧನ ಸಂಗ್ರಹಿಸಿ ಸರ್ಕಾರಿ ಶಾಲೆಯೊಂದನ್ನು ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತಿಸಿದವರು ಇವರು. 5 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಂತರದ 6 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ದುಡಿಯುತ್ತಾ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಶಿಕ್ಷಕ ಪಟಗಾರರು. ನಹಿ ಜ್ಞಾನೇನ ಸದೃಶಂ ಎಂಬಂತೆ ಜಯಾನಂದರು ಶಿಕ್ಷಕರಾಗಿ ಕೇವಲ ಜ್ಞಾನವನ್ನಷ್ಟೇ ಅಲ್ಲ, ತನ್ನ ಸರ್ವಸ್ವವನ್ನೇ ಶಾಲೆಯ ಪ್ರಗತಿಗೆ ಸಮರ್ಪಿಸಿದವರು. ಜ್ಞಾನದ ಬೆಳಕಾದ ಗುರುವಿಗೆ ಹಾಗೂ ಅವರ ಸೇವೆಗೆ ಈ ವಿಜೃಂಭಣೆಯ ಬೀಳ್ಕೊಡುಗೆ ಸಮಾರಂಭ ಗೌರವದ ಸೂಚನೆಯಾಗಿ ಜಿಲ್ಲೆಗೆ ಮಾದರಿಯಾಯಿತು. ಅಕ್ಷರ ದಾಸೋಹದ ಕುಂದಾಪುರ ವಿಭಾಗದ ಸಹ ನಿರ್ದೇಶಕ ಚಂದ್ರನಾಯ್ಕ್ ಕಾರ್ಯಕ್ರಮ ಉದ್ಘಾಟಿಸಿ ಜಯಾನಂದ ಪಟಗಾರರ ಬಗ್ಗೆ ಮಾತನಾಡಿದರು. ತೆಗೆದುಕೊಂಡು ಬಂದ ಯೋಗದ ಮೇಲೆ ಇರುತ್ತದೆ. ಆದರೆ ಜಯಾನಂದ ಪಟಗಾರರಂತಹ ನಿವೃತ್ತ ಶಿಕ್ಷಕರಿಗೆ ಈ ರೀತಿಯ ಸನ್ಮಾನ ಮಾಡುವಂತಹದ್ದು ಅವರ ಯೋಗ್ಯತೆಯ ಮೇಲೆ ಅನ್ನುವಂಥದ್ದನ್ನ ಖಂಡಿತವಾಗಿ ನಾವು ಕಂಡುಕೊಳ್ತಾ ಇದ್ದೇವೆ. ಅತ್ಯುತ್ತಮವಾದಂತಹ ಯೋಗ್ಯ 60ರ ಯುವಕ 40ರ ಯುವಕರನ್ನು ನಾಚಿಸುವ ತೆರದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಕ್ರಿಯಾಶೀಲ ಮುಖ್ಯ ಶಿಕ್ಷಕ ಇಂದು ತನ್ನ ವೃತ್ತಿಯಿಂದ ವಜೋ ನಿವೃತ್ತಿ ಹೊಂದಿದ್ದಾರೆ. ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ, ಸುಖಕರವಾಗಲಿ, ಶಿಕ್ಷಣ ಇಲಾಖೆಗೆ ಅವರ ಸೇವೆ ನಿರಂತರ ಸದಾ ಇರಲಿ, ತಾನು ಸೇವೆ ಸಲ್ಲಿಸಿದ ಈ ಶಾಲೆಗೆ ಮುಂದೆ ಹೆಚ್ಚಿನ ದೇಣಿಗೆ ಮತ್ತು ಕೊಡುಗೆಯನ್ನು ಕೊಡುವಂತಾಗಲಿ ಅಂತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಉದ್ಯಮಿಗಳಾದ ಕೃಷ್ಣ ಪೂಜಾರಿ ಪಟಗಾರರ ಸೇವೆಯನ್ನುದ್ದೇಶಿಸಿ ಮಾತನಾಡಿದರು. ಎಲ್ಲರೂ ಹೇಳಿದ್ರು, ಅದೇ ರೀತಿಯಲ್ಲಿ ಶಾಲೆಯ ಮಧ್ಯ ಅಂಗಣದಲ್ಲಿ ನಿಂತು ಸುತ್ತಲೂ ತಿರುಗಿ ನೋಡಿದ್ರೆ ಅವರು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತ ತೋರ್ತಾರೆ. ಅದನ್ನ ನಾನೀಗ ಪುನಃ ಇಲ್ಲಿ ಹೇಳುವುದು ಬೇಡ. ಆದರೆ ಅಷ್ಟೊಂದು ಅಭಿವೃದ್ಧಿ ಮಾಡಲಿಕ್ಕೆ ಅವರು ಎಷ್ಟೊಂದು ಜನರ ಕಾಲು ಹಿಡ್ದಿರ್ಬೋದು, ಎಷ್ಟೊಂದು ಜನರಿಗೆ ಕೈ ಮುಗ್ದಿರ್ಬೋದು ಅಂತ ಹೇಳಿ ನಾವು ಎಣಿಸ್ಬೋದು. ಅದೇ ರೀತಿಯಲ್ಲಿ ಅವ್ರು ಹೇಳಿದ ಒಂದು ಮಾತು ನಾನು ಇವಾಗ ಹೇಳ್ತೇನೆ. ಮೊನ್ನೆ ಒಂದು ಸಣ್ಣ ವಿಡಿಯೋವನ್ನು ಮಾಡಿ ನಾನು ಹೇಳಿದ್ದೆ. ಅವ್ರು ನನ್ಗೊಂದು ದಿವಸ ಹೇಳ್ತಾರೆ, ಕೃಷ್ಣಣ್ಣ, ನಮ್ಮ ಶಾಲೆ ಮಕ್ಕಳು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುವುದಾದ್ರೆ, ಅವರಿಗೆ ಎಲ್ಲಾ ರೀತಿಯ ಸವಲತ್ತು ಸಿಗುವುದಾದ್ರೆ ನಾನು ಯಾರ ಕಾಲು ಬೇಕಾದ್ರೂ ಹಿಡಿತೇನೆ. ನನಗೋಸ್ಕರ ಅಲ್ಲ, ನಮ್ಮ ಶಾಲೆ ಮಕ್ಕಳಿಗೋಸ್ಕರ ಅಂತ ಹೇಳಿದ್ದು ಇದೇ ಪಟಗಾರ ಅಥವಾ ಹಡ್ಡಗಾರ ಪಟಗಾರ ಸರ್. ಬೀಳ್ಕೊಡುಗೆ ಸನ್ಮಾನ ಸ್ವೀಕರಿಸಿದ ಜಯಾನಂದ ಪಟಗಾರರು ತಮ್ಮ ವೃತ್ತಿ ಜೀವನ ಹಾಗೂ ಸಮಾರಂಭದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡರು. ಮೂಲಭೂತ ವ್ಯವಸ್ಥೆಗಳ ಬಗ್ಗೆ ಪಟ್ಟಿ ಮಾಡಿದೆವು. ಆ ಪಟ್ಟಿ ಮಾಡಿ ಒಂದೊಂದೇ ಮೂಲಭೂತ ವ್ಯವಸ್ಥೆಯನ್ನ ಒದಗಿಸಿಕೊಳ್ತಾ ಹೋದೆವು. ನಾನು ಕೆಲವು ದಾನಿಗಳನ್ನ ಭೇಟಿಯಾದ್ರೆ ಇಲ್ಲಿ ನಾವು ಹಿತಕರು, ನಾಗರಾಜ್ ಮಾಸ್ಟರು, ಚಂದ್ರಮಾಸ್ಟರ್ ದಿಲ್ಲಿಗೆ ಇರ್ತಿದ್ರು. ಅಂಥದ್ರಲ್ಲಿ ಅವರು ಪಾಠ ಕಲಿಕೆ ಗುಣಮಟ್ಟ ಕಡಿಮೆ ಆಗಬಾರ್ದಲ್ಲ, ಅದಕ್ಕೂ ಒತ್ತು ಕೊಡ್ತಾ ಹೋದ್ರು. ಯಾಕಂದ್ರೆ ನಮ್ಮಲ್ಲಿ ಶಾಲೆ ಕಲಿಕೆಯ ಗುಣಮಟ್ಟ ಕಡಿಮೆ ಇಲ್ಲ ಅನ್ನೋದಕ್ಕೆ ಒಂದೇ ವಿಧಾನ ನಾನು ಕೊಡ್ತೇನೆ. ಸತತವಾಗಿ 4 ವರ್ಷದಿಂದ ಪ್ರತಿಭಾ ಕಾರಂಜಿಯಲ್ಲಿ ನಾವು 26, 27, 28 ಪ್ರಯೋಗ ಮಾಡ್ತಾ ಇದ್ದೇವೆ. ಸ್ಪಷ್ಟ ಮಕ್ಕಳ ಪ್ರತಿಭಾ ಕಾರಂಜಿಯಲ್ಲಿ ಮತ್ತೆ ಬೇರೆ ರೀತಿ ನಮ್ಮ ಗುಣಮಟ್ಟ ಹಾಗೆ ಉಂಟು ಹೀಗೆ ಉಂಟು ಅಂತ ಹೇಳಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಹಾಗೆ ಶಾಲೆಯಲ್ಲಿ ಶಿಸ್ತು ಬರಬೇಕು. ಶಿಸ್ತು ಬಂದ್ರೆ ಒಂದು ಉತ್ತಮ ಶಾಲೆ ಕಲಿಕೆ ಗುಣಮಟ್ಟದಾಗ್ತದೆ ಅಂತ ಹೇಳಿ ಒಂದು ಕನಸನ್ನ ಕಂಡವರು ನಾವು ಅಧ್ಯಾಪಕರಲ್ಲ. ಮೊದಲಿಗೆ ನಾನು ಮಾಡಿದ್ದು ಉದ್ದಕ್ಕೂ ಮಕ್ಕಳು ಚಪ್ಪಲ್ ಬಿಸಾಡಿ ಹೇಳ್ತಿದ್ರು. ಉದ್ದಕ್ಕೂ ಚಪ್ಪಲ್ ಬಿಸಾಡ್ತಾ ಇದ್ರು. ಚಪ್ಪಲ್ ಸ್ಟ್ಯಾಂಡ್, ಕ್ಲಾಸಿಗೆ ಒಂದು ಚಪ್ಪಲ್ ಸ್ಟ್ಯಾಂಡ್ ಮಾಡಿಸಿದೆವು.
ಆ ಚಪ್ಪಲ್ ಸ್ಟ್ಯಾಂಡ್ ಮಾಡಿಸಿದ ನಂತರ ಮಕ್ಕಳಿಗೆ ನಾನು ಹೇಳಿದೆ, ನಿಮ್ಮ ಚಪ್ಪಲ್ ನಾವು ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ, ಆ ಚಪ್ಪಲ್ ಸ್ಟ್ಯಾಂಡ್ ನಲ್ಲಿ ನಿಮ್ಮ ಚಪ್ಪಲ್ ಇಲ್ಲ ಅಂತ ಆದ್ರೆ ಆ ಚಪ್ಪಲು ಆಕೆ ದೇಹತೆ ಹಾಡಿಗೆ ಹೋಗ್ಬಿಡ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಹೋಗುದು ಸತ್ಯ, ಹೋಗುದು ಸತ್ಯ. ನಾನು ಒಪ್ಪಿಲ್ಲ. ಶಾಲೆಯಲ್ಲಿ ಒಂದು ಶಿಸ್ತು ಅಳವಡಿಸ್ಕೊಳ್ಬೇಕಾದ್ರೆ ಮಕ್ಕಳು ಒಪ್ಕೊಳ್ಳೇಬೇಕು. ಪೋಷಕರಿಗೂ ನಾನು ಬೈತಿದ್ದೆ, ಅವ್ರು ಏನಾದ್ರು ಹೇಳಿದ್ರೆ ನಾವು ಯಾತಕ್ಕೋಸ್ಕರ ಇಷ್ಟು ಬಡ್ದಾಡ್ತೇವೆ, ನಮಗ್ ಸಂಬಳ ಬರುವುದಿಲ್ವಾ? ನಾವು ಹೇಗೆ ಮಾಡ್ಕೊಂಡು ಹೋದ್ರು ಶಿಕ್ಷಕರಿಗೆ ಸಂಬಳ ಬರ್ತದೆ, ನೀವು ತುಂಬ ರೀತಿಯ ಸಹಕಾರ ಕೊಟ್ಟರೆ ನಾವು ಶಾಲೆಯನ್ನು ಅಭಿವೃದ್ಧಿ ಮಾಡ್ತೇವೆ, ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ನಾನು ಮಕ್ಕಳ STMC ಇರ್ಬೋದು, ಮಕ್ಕಳ ಪಾಲಕ ಪೋಷಕರಿಗೆ ನಾನು ಹೇಳಿದೆ. ಎಷ್ಟು ಖುಷಿ ಪಡ್ತಿದ್ರು, ಇಂಥ ಮಗನನ್ನು ಹೆತ್ತದ್ದು ಸಾರ್ಥಕ ಆಯ್ತು ಅಂತ ಅನಿಸ್ತಿತ್ತು. ಜೊತೆಗೆ ನನ್ನ ವೃತ್ತಿ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ ನನಗೆ ಇವತ್ತು ಈ ಸಭೆ ನನಗೆ ತೋರಿಸ್ಕೊಟ್ಟಿದೆ. ಹಾಗಾಗಿ ನಾವು ಊರಿಂದ ಅಷ್ಟೇ ಬಂದಿದ್ದೀವಿ. ಯಾಕೆಂದ್ರೆ ವಾಟ್ಸಪ್ ಫೇಸ್ಬುಕ್ ಅನ್ನೆಲ್ಲ ನೋಡ್ಕೊಂಡು ಇವತ್ತು ಅವರೆಲ್ಲ ಬಂದವರು ಊರಿಂದ. ಹಾಗಾಗಿ ಅವನದ್ದು ಕೇಳಿದೆ ನಾನು, ಯಾಕಪ್ಪ ಇಷ್ಟೆಲ್ಲ ಅದ್ಭುತ ಶಿಕ್ಷಕನ್ನ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ, ಯಾಕೆ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮ ಅಂತ ಕೇಳಿದಾಗ, ಮಾಸ್ಟ್ರೆ ಪಡೆಗಾರ ನೀವು ತಿರುಗಿ ತಲೆಬಿಸಿ ಮಾಡ್ಕೊಳ್ಳುವಾಗ ನಾವು ಮಾಡ್ತೇವೆ, ಯಾಕೆ ನಾನು ಕರ್ತವ್ಯ ಮಾಡಿದ್ದೇನೆ, ಕರ್ತವ್ಯಕ್ಕೆ ಸಂಬಳ ತಗೊಂಡಿದ್ದೇನೆ ಅಂತ ಹೇಳಿದಾಗ ಆ ಪುಣ್ಯಾತ್ಮ ಹೇಳಿದ ಮಾತು ಏನು ಅಂತ ಹೇಳಿದ್ರೆ, ಭಾನುವಾರ ದಿನ ನೀವು ಶಾಲೆ ಬರ್ತೀರಿ, ಬೆಳಿಗ್ಗೆ ಬೇಗ ಶಾಲೆ ಬರ್ತೀರಿ, ಶಾಲಾ ಅವಧಿನಂತೂ ಕೆಲಸ ಮಾಡಿಸ್ತೀರಿ, ಇದು ಕರ್ತವ್ಯವ ಸೇವೆಯ ಅಂತ ಕೇಳಿ. ಅಂತ ಸೇವೆಯನ್ನು ನಮ್ಮೂರನ್ನ ನಾವು ನಿಮ್ಮನ್ನು ಗುರುತಿಸಿದ್ದೇವೆ. ಆ ಸೇವೆಗೋಸ್ಕರ ನಾವು ಇವತ್ತು ಅದ್ದೂರಿಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ನೀವು ಏನೂ ಮಾತಾಡಬಾರ್ದು ಅಂತೇಳಿ ನಮ್ಮ ಬಾಯಿಯನ್ನ ಮುಚ್ಚಿದವರು ವೇದನಾಥ್ ಶೆಟ್ಟಿ ಅವರು. ಇಷ್ಟು ಹಣ 35,000 ರೂಪಾಯಿ ನಾನು 90 ಕೋಣೆ ಸೊಸೈಟಿಯಲ್ಲಿ FD ಬಾಂಡ್ ಆಗಿಟ್ಟಿದ್ದೇನೆ. ಈ ಶಾಲೆ ಎಷ್ಟು ವರ್ಷ ಇರ್ತದೋ ಅಷ್ಟು ವರ್ಷ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ, ಪ್ರಥಮ ದ್ವಿತೀಯ ತೃತೀಯ ಬಂದವರಿಗೆ JP ವಿದ್ಯಾರ್ಥಿ ನಿಧಿ ಅಂತೇಳಿ ನಾನೊಂದು ಹೆಸರಿಟ್ಟು ಅದನ್ನು ಬಾಂಡ್ ಇಟ್ಟಿದ್ದೇನೆ. ಪ್ರತಿ ವರ್ಷ ಅದು 3,000 ರೂಪಾಯಿ ಶಾಲಾಭಿವೃದ್ಧಿ ಖಾತೆಗೆ ಬರ್ತದೆ. ಆಗ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮುಖ್ಯ ಶಿಕ್ಷಕರು ಜನವರಿ 26 ಅಥವಾ ವಾರ್ಷಿಕೋತ್ಸವ ದಿನ ನೀಡಬೇಕು ಅಂತ ಹೇಳಿ ನಾನು ಈ ಸಭೆಯಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆಲ್ಲ ಕಾರಣ ನಾನೊಬ್ಬನೇ ಅಲ್ಲ, ಎಲ್ಲ ನಮ್ಮ ತಂಡದವರು. ತುಂಬಾ ಸುದೀರ್ಘ ಉದ್ದ ಭಾಷಣ ಆಯಿತು. ಯಾಕೆಂದ್ರೆ ನಾನು ತುಂಬಾ ಭಾವೋದ್ವೇಗಕ್ಕೆ ಒಳಗಾಗಿದ್ದೆ ಮೊದಲು. ನನಗೆ ನಿನ್ನೆ ನಮ್ಮ STMC ಅವರು ಬಂದು ಸಾಯಂಕಾಲ, ಸರ್ ನೀವು ಇವತ್ತು ಮಾತಾಡಲೇಬೇಕು, ನೀವು ಧೈರ್ಯ ತಗೊಳ್ಳೇಬೇಕು ಅಂತ ಹೇಳಿ ಇವತ್ತು ಬೆಳಿಗ್ಗೆ ನಾನು ಬರುವಾಗ ನನ್ನ ಗ್ರಾಮ ದೇವತೆ ದುರ್ಗಾಪರಮೇಶ್ವರಲ್ಲಿ ಪ್ರಾರ್ಥಿಸ್ಕೊಂಡು ನಾನು ಬಂದಿದ್ದೆ. ನನಗೆ ಯಾವುದೇ ರೀತಿ ಇವತ್ತು ಅಳಕಾಗಬಾರ್ದು, ಧೈರ್ಯದಿಂದ ಮಾತಾಡುವಂತ ಶಕ್ತಿ ಕೊಡು ಅಂತ ಹೇಳಿ ನಾನು ನಂಬಿಕೆ ದೇವರು ನನಗೆ ಕೊಡಲಿಲ್ಲ. ಹಾಗಾಗಿ ನಾನು ಇಷ್ಟು ಧೈರ್ಯದಿಂದ ಮಾತಾಡಿದ್ದೇನೆ ಅಂತ ಹೇಳ್ತಾ, ಸಮಾರಂಭದ ವಿಶೇಷ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳಾದ ಜಯಾನಂದ ಪಟಗಾರರ ಬಗ್ಗೆ ತಮ್ಮ ಅನಿಸಿಕೆ ಹಾಗೂ ಅಭಿಮಾನ ವ್ಯಕ್ತಪಡಿಸಿದರು. ನಮ್ಮ ಶಾಲೆಯಲ್ಲಿ ಪಡ್ಗಾರ್ ಸರ್ ಅವರ ಸಹಕಾರದಿಂದ ಎಲ್ಲವಿದೆ, ಯಾವ ಕೊರತೆ ಕೂಡ ನಮ್ಮ ಶಾಲೆಗಿಲ್ಲ. ಇಂಟರ್ಔಟ್ ಇದೆ, ಶೌಚಾಲಯ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆ ಇದೆ, ಪ್ರತಿಯೊಂದು ಇದೆ. ಆದರೆ ಪಡ್ಗಾರ್ ಸರ್ ನಂತರ ನಾವು ಮನೆಗೆ ನಿದ್ರಿಸುತ್ತಿದ್ದರೆ ನಮ್ಮ ಶಾಲೆ ಇರುವುದಿಲ್ಲ. ನಮಗೆ ಕನ್ನಡ ಪಾಠ ಮಾಡುತ್ತಿದ್ದರೂ ಕೂಡ ಪ್ರತಿ ವಿಷಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದರು. ಪ್ರತಿಭಾ ಕಾರಂಜಿ ಮತ್ತಿತರ ಸ್ಪರ್ಧೆಗಳಿಗೆ ನಮಗೆ ಧೈರ್ಯ ಹೇಳಿ ಮಾರ್ಗದರ್ಶನ ನೀಡುತ್ತಿದ್ದರು. ವಾರ್ಷಿಕೋತ್ಸವ ಸಮಯ ಬಂದರೆ ಕೋಲಾಟ, ಜಡೆ ಕೋಲಾಟ, ಸೀರೆ ನೃತ್ಯ ಅಂತ ಅನೇಕ ನೃತ್ಯಗಳು ಸ್ವತಃ ತಾವೇ ಬಂದು ನಮಗೆ ಕಲಿಸುತ್ತಿದ್ದರು. ಸರ್, ನೀವು ಇಷ್ಟು ಬೇಗ ಈ ಶಾಲೆಯನ್ನು ಬಿಟ್ಟು ಹೋಗುತ್ತಿರುವುದು ನಮಗೆ ತುಂಬಾ ಬೇಸರವೆನಿಸುತ್ತಿದೆ. ನಿಮ್ಮಿಂದ ಕಲಿತಂತಹ ಪಾಠಗಳನ್ನ ನಾವು ಎಂದಿಗೂ ಮರೆಯುವುದಿಲ್ಲ. ಆ ಪಾಠಗಳು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ದಾರಿದೀಪವಾಗುತ್ತದೆ. ಸರ್, ನೀವು ವೃತ್ತಿಯಿಂದ ನಿವೃತ್ತರಾಗಬಹುದು, ಆದರೆ ನಮ್ಮ ಹೃದಯಗಳಿಂದ ಎಂದೂ ನಿವೃತ್ತಿ ಹೊಂದುವುದಿಲ್ಲ. ಶೈಕ್ಷಣಿಕ ಅಭಿವೃದ್ಧಿ, ಶಿಸ್ತು, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ ಅಭಿವೃದ್ಧಿ ಮತ್ತು ನಮ್ಮ ಊರಿನ ಶಾಲೆಗೆ ಉತ್ತಮ ಹೆಸರು ಬರಲು ಅವರು ಮಾಡಿದ ಪರಿಶ್ರಮವೇ ಕಾರಣ. ಶಿಕ್ಷಣ ಮತ್ತು ಶಿಕ್ಷಕ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ನನಗೆ ಶಾಲೆ ಮತ್ತು ಮನೆ ಒಂದೇ ರೀತಿ ಭಾವನೆ ಹುಟ್ಟಿಸುತ್ತದೆ ಎಂದರೆ ಕಾರಣ ನಮ್ಮ ಸರ್.
ನಿಮ್ಮ ಸೇವೆಯನ್ನು ಮಾತಿನಲ್ಲಿ ವರ್ಣಿಸುವುದು ಕಷ್ಟ. ನೀವು ನಮಗೆ ನೀಡಿದ ಜ್ಞಾನ, ಪ್ರೀತಿ, ಜೀವನದ ಮೌಲ್ಯಯುತ ಪಾಠಗಳು ನಮ್ಮ ಜೀವನದ ಅಮೂಲ್ಯ ಸಂಪತ್ತಾಗಿವೆ ಎಂದು ಹೇಳಲು ಸಂತಸವಾಗುತ್ತಿದೆ. Thank you for teaching us with love and care. ಸಮಾರಂಭದಲ್ಲಿ ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ದಿನಕರ್ ಶೆಟ್ಟಿ ಅಂಪಾರು, ಉದ್ಯಮಿ ಜಯಶೀಲ್ ಶೆಟ್ಟಿ ಹೇರಂಜಾಲು, ಜಯಾನಂದ ಪಟಗಾರರ ಧರ್ಮಪತ್ನಿ ಶ್ರೀಮತಿ ವಿಶಾಲಾಕ್ಷಿ ಸೇರಿದಂತೆ ಊರಿನ ಹಲವು ಪ್ರಮುಖರು, ಜಯಾನಂದ ಪಟಗಾರರ ಅಭಿಮಾನಿಗಳು, ವಿದ್ಯಾರ್ಥಿ ವರ್ಗ, ಅಧ್ಯಾಪಕರ ವೃಂದ, ಎಸ್ಡಿಎಂಸಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು.